ವಿಕ್ಕಿ, ಮದರ್ ಇಂಡಿಯಾ ಬನ್ನಿ. ಏನ್ ವಿಕ್ಕಿ, ತುಂಬ ಖುಷಿಯಾಗಿರೋ ಥರ ಕಾಣಿಸ್ತಿದ್ಯಾ? ಮೊದಲಿಂದನೂ ನೀನು ತುಂಬ ಚೋಟಿ, ಹೈಪರ್ ಆ್ಯಕ್ಟಿವ್. ಆದರೆ ನೀನು ಆದ್ಯ ವೇದಾಂತರ ನನ್ನ ಹತ್ರ ಕ್ಲೋಸ್ ಆಗಿಲ್ಲ. ಐ ಆಮ್ ಸಾರಿ ಮದರ್ ಇಂಡಿಯಾ, ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ. ಬಟ್ ಯು ಆರ್ ದ ಬೆಸ್ಟ್. ನನಗೆ ಆಗ್ತಿರೋ ಖುಷಿಗೆ ವರ್ಡ್ಸೇ ಇಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಅಗ್ರಜ ನಿಮ್ಮನ್ನು ಯಾಕೆ ಅಷ್ಟೊಂದು ಇಷ್ಟಪಡ್ತಾನೆ ಅಂತ ಇವತ್ತು ಗೊತ್ತಾಯಿತು. ಹಾಗೆ ನನ್ನ ಮದುವೆನೂ ಆದಷ್ಟು ಬೇಗ ಆಗೋಗ್ಲಿ ಅಂತ ನನಗನ್ನಿಸ್ತಿದೆ, ಗೊತ್ತಾ? ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಕಣೋ. ಪ್ರಾಬ್ಲಮ್ಮಾ? ಏನು ಮದರ್ ಇಂಡಿಯಾ? ಆ ದಿನ ಮದುವೆ ಆಯಿತು, ಈಗ ನಿಂದು ಆಗುತ್ತೆ, ನಂಗೆ ಖುಷಿನೇ. ಆದರೆ ವೇದಾಂತ್ ಗತಿ ಏನು? ನೀವೆಲ್ಲರೂ ನಿಮ್ಮ ಸಂಸಾರದಲ್ಲಿ ಬ್ಯುಸಿಯಾಗಿರ್ತೀರ. ನಾನು ನಿಮ್ಮಪ್ಪ ಹೋದ್ಮೇಲೆ ವೇದಾಂತ್ ಒಂಟಿ ಆಗೋಗಲ್ವಾ? ಅದಕ್ಕೆ ನಾನು ನಿಮ್ಮಪ್ಪ ಒಂದು ಡಿಸಿಷನ್ ತಗೊಂಡಿದ್ದೀವಿ. ಹೌದಾ? ಏನಮ್ಮ ಅದು? ನಿನ್ನ ಮತ್ತೆ ವೇದಾಂತ್ ಮದುವೆ ಒಟ್ಟಿಗೆ ಮಾಡೋದು ಅಂತ. ಯಾಕೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗ್ತಿಲ್ಲ ಅಲ್ಲ? ಮದುವೆ ಫಿಕ್ಸ್ ಆಯಿತು, ಆದರೂ ರಿಲ್ಯಾಕ್ಸ್ ಫೀಲಿಂಗ್ ಸಿಗ್ತಿಲ್ವಲ್ಲ? ಏನೋ ಇಲ್ಲ, ಇನ್ನೇನೋ ನೋಡಬೇಕು, ಏನೋ ಬೇಕು ಅಂತ ಅನ್ನಿಸ್ತದೆ. ಡ್ಯಾಮ್ ಇಟ್, ಕ್ಯೂಳಾಗಿ ನೆನಪಾಗ್ತಿದ್ದಾಳೆ. ಛೇ, ಅಗ್ರಜಂಗೆ ಮದುವೆನಾ? ಅದು ಅಸಾಧ್ಯ. ನನ್ನ ನೋವನ್ನು ನಿಂಗೆ ಹೇಗೆ ಅರ್ಥ ಮಾಡಿಸ್ಲಿ ಹೇಳು? ಇಂಥ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ವೇದಾಂತನ ನೆನೆಸ್ಕೊಂಡ್ರೆ ಹಿಂಸೆ ಆಗ್ತಿದೆ. ಅವ್ನು ನಮಗೋಸ್ಕರ ಏನೆಲ್ಲ ಮಾಡಿದ್ದಾನೆ, ಎಸ್ಪೆಷಲಿ ನಿನ್ನ ವಿಷಯದಲ್ಲಿ. ಅವನು ಯಾವತ್ತೂ ಬಿಸ್ನೆಸ್ ಬಿಟ್ಟು ಬೇರೆ ವಿಚಾರದಲ್ಲಿ ತಲೆ ಹಾಕ್ದವನಲ್ಲ. ಹುಡುಗಿರ ಮುಖ ಕಂಡನೆ ಸಿಂಡಿಸ್ತಾನೆ. ಮದುವೆ ಬಗ್ಗೆ ಅಂತೂ ನಂಬಿಕೆ ಇಟ್ಕೊಂಡವನೇ ಅಲ್ಲ. ಆದರೆ ನಿನ್ನ ಮದುವೆ ವಿಚಾರದಲ್ಲಿ ಆ ಹುಡುಗಿರ ಜೊತೆ ಮಾತಾಡ್ದ, ಸುತ್ತಾಡ್ದ. ನೀನು ಆಸೆ ಪಟ್ಟಿದ್ದು ಸಿಗಬೇಕು ಅಂತ 4 ಹುಡುಗಿರಿರೋ ಮನೆಯಿಂದ ಹೆಣ್ಣು ತರೋದಕ್ಕೂ ತಯಾರಾಗಿದ್ದಾನೆ. ಒಬ್ಬ ವ್ಯಕ್ತಿಯಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಹೇಳ? ನಾವು ಅವನಿಗೆ ಏನು ಕೊಟ್ಟಿದ್ದೀವಿ? ಅವನ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ಅದೆಲ್ಲಾನು ಜಿನ್ ಮದರ್ ಇಂಡಿಯಾ. ಐ ಅಗ್ರಿ, ಅಗ್ರಜ ಇಸ್ ದ ಬೆಸ್ಟ್. ಅವನ ಥರ ಯಾರು ಇರೋದು ಸಾಧ್ಯ ಇಲ್ಲ. ಬಟ್ ಈ ವಿಚಾರದಲ್ಲಿ ಫೋರ್ಸ್ ಮಾಡೋದಕ್ಕೆ ಅವನೇನು ಚಿಕ್ಕ ಮಗುನ? ಅಷ್ಟಕ್ಕೂ ಅವನು ಇದಕ್ಕೆ ಒಪ್ಕೊಳ್ತಾನ? ಖಂಡಿತ ನಮ್ಮ ಮಾತು ಕೇಳಲ್ಲ. ನೀನು ಹೇಳಿದ್ರೆ ಕೇಳ್ತಾನೆ ವಿಕ್ಕಿ, ಆದರೆ ನೀನು ಹೇಳೋ ಥರ ಹೇಳಬೇಕಷ್ಟೆ. ನಾನು 1000 ಸಲ ಹೇಳೋಕ್ಕೂ ರೆಡಿ ಮದರ್ ಇಂಡಿಯಾ, ಆದರೆ ಅವನು ಪಕ್ಕ ಒಪ್ಕೊಳ್ಳಲ್ಲ. ಅವನು ಒಪ್ಪಲ್ಲ ಅನ್ನೋದನ್ನೇ ಮನಸ್ಸಲ್ಲಿ ಗಟ್ಟಿ ಮಾಡ್ಕೋಬೇಡ. ಅವನು ಒಪ್ಪಿಸ್ತೀನಿ ಅನ್ನೋದನ್ನು ಮನಸ್ಸಲ್ಲಿ ಗಟ್ಟಿ ಮಾಡ್ಕೊ. ನೀನು ಮದುವೆಗೆ ಒಪ್ಪಲಿಲ್ಲ ಅಂದರೆ ಅಮ್ಮ ನನ್ನ ಮದುವೆ ಮಾಡೋಕ್ಕೆ ಒಪ್ಪಲ್ಲ ಅಂತ ಹೇಳಿ ನೋಡು. ವೇದಾಂತ್, ನೀನು ಕೆಲಸ ಮುಗಿಸಿದ್ಯಾ? ಮತ್ತು ಅವಳು ಯಾಕೆ ನೆನಪಾಗ್ತಿದ್ದಾಳೆ? ಅವಳ ಬಗ್ಗೆ ಯೋಚನೆ ಮಾಡಬೇಡ. ಅವಳು ದೊಡ್ಡ ಕ್ರ್ಯಾಕು, ಬಚಾರಿ, ಬಾಯಿ ಬಡ್ಕಿ ಎಲ್ಲ ನಿಜ. ಬಟ್ ಅಕ್ಕನಿಗೋಸ್ಕರ ಅಮ್ಮನ ಕಾಲಿಗೆ ಬೀಳಕ್ಕೂ ರೆಡಿ ಆಗಿದ್ಲಲ್ಲ, ಒಳ್ಳೆ ಹುಡುಗಿನೇ. ಹೊಗಳೋದಕ್ಕೆ ಯಾರೂ ಸಿಗ್ಲಿವಾ ವೇದಾಂತ್ ನಿನಗೆ? ಆ ಬಚಾರಿ ನಿನ್ನ ಶತ್ರು ಅಂತವಳ ಒಳ್ಳೆಯವಳು ಅಂತಿದ್ಯಲ್ಲ, ನಿಂಗೇನು ತಲೆ ಕೆಟ್ಟಿದ್ಯಾ? ಇದಕ್ಕೆ ಹುಡುಗಿರ್ ಸಹವಾಸ ಮಾಡಬೇಡ ಅಂತ ಹೇಳಿತು. ಅದಕ್ಕೆಲ್ಲ ಒಂದು ಜಗ್ತಾನ ಮದರ್ ಇಂಡಿಯಾ? ಗೊತ್ತಿಲ್ಲ, ಬಟ್ ನೀನೇ ಅವನನ್ನು ಕನ್ವಿನ್ಸ್ ಮಾಡಬೇಕು. ಪಾಪ ಅಲ್ವೇನೋ ಅವನು. ಮುಂದೆ ನಾವು ಯಾರು ಇಲ್ಲದೆ ಇದ್ದಾಗ ಅವನಿಗೂ ಒಂದು ಸಂಸಾರ ಅಂತ ಬೇಡವಾ?
ಕೋಟಿ ಕೋಟಿ ಆಸ್ತಿ ಇದ್ದರೂ ತನ್ನೋರು ಯಾರೂ ಇಲ್ಲ ಅಂತ ಜನ ಆಡ್ಕೊಳ್ಳಲ್ವಾ? ಈಗೇನೋ ಹುಡುಗಾಟಿಗೆ ಮದುವೆ ಬೇಡ ಅಂತಾನೆ. ಮುಂದೆ ಅವನಿಗೂ ಸಂಗಾತಿ ಬೇಕು ಅನ್ನಿಸ್ದಾಗ ಕಾಲ ಮಿಂಚಿ ಹೋಗಿರುತ್ತೆ. ಒಂದು ವೇಳೆ ಹುಡುಗಿ ಸಿಕ್ಕಿದ್ರೂ ಅವನಿಗೆ ಸರಿ ಹೋಗ್ತಾಳೆ ಅಂತ ಹೇಳೋಕ್ಕಾಗಲ್ಲ. ನನಗೂ ಇದೆಲ್ಲನೂ ಅರ್ಥ ಆಗುತ್ತೆ ಅಮ್ಮ. ನಾನು ಅವನ್ನ ಕನ್ವಿನ್ಸ್ ಮಾಡೋಕ್ಕೂ ರೆಡಿ ಇದ್ದೀನಿ. ಆದರೆ ಈ ವಿಚಾರದಲ್ಲಿ ಯಾರೇ ಕನ್ವಿನ್ಸ್ ಮಾಡಿದ್ರು, ಹೇಗೆ ಕನ್ವಿನ್ಸ್ ಮಾಡಿದ್ರು ಅವನು ಒಪ್ಕೊಳ್ತಾನೆ ಅಂತ ನನಗನ್ನಿಸ್ತಿಲ್ಲ. ಅವನನ್ನು ಒಪ್ಸೋದಕ್ಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ ವಿಕ್ಕಿ. ಅದನ್ನು ಯೂಸ್ ಮಾಡ್ಕೊ. ನೋಡು, ಯಾರಿಗೆ ಅವನ ಬಗ್ಗೆ ಕಾಳಜಿ ಇದೆಯೋ ಇಲ್ವೋ, ನನಗಂತೂ ಇದೆ. ಅದಕ್ಕೆ ಅವನ ಮದುವೆ ಫಿಕ್ಸ್ ಆಗದೆ ನಿನ್ನ ಮದುವೆ ಮಾಡಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಅವನು ನಿನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ. ಋಣ ತೀರ್ಸೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಆ ಋಣ ತೀರ್ಸೋ ಅವಕಾಶ ನಿನ್ನ ಮುಂದಿದೆ. ಏನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು. ಇದಕ್ಕಿಂತ ನಾನು ಜಾಸ್ತಿ ಏನೂ ಹೇಳಲ್ಲ. ನಮ್ಮ ಶುಂಠಿ ಅದು ಫಸ್ಟ್ ಟೈಮ್ ಪಕ್ಕಾ ಜೆಂಟಲ್ಮನ್ ಥರ ನಡ್ಕೊಂಡ. ನಮ್ಮ ಶುಂಠಿನ ಚಿಚಿ ಥೂ ಕಾಲ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ಲಾ? ವಾಟ್ಸ್ ರಾಂಗ್ ವಿತ್ ಯು? ಹೋಗಿ ಹೋಗಿ ಅವಳಿಗೆ ಕಾಲ್ ಮಾಡ್ತಿದ್ಯಾ? ಏ ಅಮ್ಮು, ದೊಡ್ಡದಾಗಿ ಫೋನ್ ಮಾಡ್ತೀನಿ ಅಂತಿದ್ಯಲ್ಲ. ಮಾಡಕ್ ಬೇರೆ ಕೆಲಸ ಅಲ್ವಾ ನಿನಗೆ? ನೀನ್ ಒಳ್ಳೆ ಇಂಟೆನ್ಷನ್ ಇಂದ ಕಾಲ್ ಮಾಡಿದ್ರು ಆಮೇಲೆ ಅಲ್ಲಾಗೋ ಜಗಳನೇ. ಸುಮ್ಮನೆ ಇವೆಲ್ಲ ಬೇಕಾ? ಒಂದು ಸಾವಾಸನೇ ಬೇಡ. ಏ ಲೂಸು, ನಿಂಗಿದೆಲ್ಲ ಬೇಕಾ? ತಗೊಳಮ್ಮ, ಅಂತೂ ದೊಡ್ಡಮ್ಮಂಗೆ ಕಾಲ್ ಕನೆಕ್ಟ್ ಆಯ್ತು. ಅಕ್ಕ, ಹೇಗಿದೆಯೇ ಪರಿ? ನಾನು ಬರೋಣ ಅಂತಾನೇ ಇದ್ದೆ ಕಣೆ. ಆದರೆ ನಿಮ್ಮ ಭಾವನ ಬಗ್ಗೆ ಗೊತ್ತಲ್ವಾ ನಿನಗೆ? ಮದುವೆ ನಿಂತು ಹೋಗಿ ಮನೆ ರಾಮಾಯಣ ಆಗಿರುತ್ತೆ. ಈಗ ನೀನು ಅಲ್ಲಿ ಹೋಗೋದು ಬೇಡ ಅಂದ್ಬಿಟ್ರು ಕಣೆ. ಅಕ್ಕ, ರಾಮಾಯಣನೂ ಇಲ್ಲ, ಮಹಾಭಾರತನೂ ಇಲ್ಲ. ಈಗ ನನ್ನ ಆರೋಗ್ಯನೂ ಸುಧಾರಿಸಿದೆ. ಜೊತೆಗೆ ಒಂದು ಒಳ್ಳೆ ಸುದ್ದಿನೂ ಇದೆ. ಒಳ್ಳೆ ಸುದ್ದಿನ? ಏನು ಪರಿ ಅದು? ಎಲ್ಲ ಆರ್ತಿ ಆಸೆ ಹಾಗೆ ನಡೀತಿದ್ಯಕ್ಕ. ವಿಕ್ಕಿ ಜೊತೆ ಅವಳ ಮದುವೆ ಬಗ್ಗೆ ಮಾತುಕತೆ ನಡೀತಿದೆ. ನಾನು ಅಮ್ಮ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದ್ವಿ. ಅವರು ಒಪ್ಕೊಂಡ್ರಕ್ಕ. ನಿಜ ಹೇಳ್ತಿದ್ದೀಯೇನೆ? ಸುಹಾಸಿನಿ ಅವ್ರು ಒಪ್ಕೊಂಡ್ರ? ಮತ್ತು ನನಗೆ ಯಾಕೆ ಆ ಕಡೆಯಿಂದ ಏನು ಸುದ್ದಿನೇ ಬಂದಿಲ್ಲ? ಅಯ್ಯೋ, ವಿಷಯ ಬರೋಕೆ ಮಾತುಕತೆ ಆಗಿರೋದು ಇವತ್ತೇ ಅಕ್ಕ. ನಾನು ನಿನಗೆ ಮೊದಲು ತಿಳಿಸ್ತಿರೋದು. ನಿಶ್ಚಿತಾರ್ಥಕ್ಕೆ ಒಂದು ಒಳ್ಳೆ ಮುಹೂರ್ತ ನೋಡಿಕೊಂಡು ನಮ್ಮನೆಗೆ ಬರ್ತೀವಿ ಅಂತ ಹೇಳಿದಾರಕ್ಕ. ಪರಿ, ಇಷ್ಟು ಒಳ್ಳೆ ಸುದ್ದಿ ಕೇಳಿದ ಮೇಲೆ ನಾನು ನಿಮ್ಮ ಮನೆಗೆ ಬರದೇ ಇರೋಕ್ಕಾಗೋದೇ ಇಲ್ಲ. ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾಯ್ತಲ್ಲ, ಅದೇ ಸಂತೋಷ ಕಣೆ. ಪರಿ, ನಾನು ಅಲ್ಲಿಗೆ ಬಂದು ಮಾತಾಡ್ತೀನಿ. ಸರಿ ಅಕ್ಕ, ಹಾಗಾದರೆ ನಿನಗೋಸ್ಕರ ಕಾಯ್ತಿರ್ತೀನಿ. ಸರಿ ಕಣೆ. ಪೋತೆ ಸರಿಯಾಗಿ ಕಾಲೊತ್ತು. ಇವತ್ತೆಷ್ಟು ಸುತ್ತಾಡಿದೀವಿ ಗೊತ್ತಾ? ಯಾಕೆ ತಲೆ ಕೊಡ್ತೀಯ ಅಮ್ಮ? ನೋಡಮ್ಮ. ಏ, ಯಾಕೆ ಮಗುಗೆ ಯಾವಾಗಲೂ ಹೊಡಿತಾ ಇರ್ತೀಯ? ಮಗುನ ಇವಳ ಇಂಥ ಡೈಲಾಗ್ ಹೊಡೆದು ಸ್ಟ್ರಾಂಗ್ ಆಗಿರೋ ನನ್ನ ಹಾರ್ಟ್ನ ವೀಕ್ ಮಾಡಬೇಡ. ಇಷ್ಟೊತ್ತಿಗೆ ಮದ್ವೆ ಮಾಡಿದಿದ್ರೆ 4 ಮಕ್ಕಳಾಗಿರ್ತಿತ್ತು. ಸುಮ್ಮನೆ ಮೊದಲು ಅವಳ ಮದುವೆಗಿಂತ ಮುಂಚೆ ಅವ್ರ ಅಕ್ಕನ ಮದುವೆ, ಆಮೇಲೆ ನಿಮ್ಮಿಬ್ಬರ ಮದುವೆ. ಪರಿಮಳ, ಈ ಸಲ ಅರ್ಜೆಂಟ್ ಎಲ್ಲ ಇಲ್ಲ. ಅಕ್ಕನ ಮದ್ವೆಗೆ ಸಿಕ್ಕಾಪಟ್ಟೆ ದುಡ್ಡು ಕೂಡಿಡ್ಬೇಕು. ಹೇಗೂ ಕೆಲ್ಸಕ್ಕೆ ಹೋಗ್ತಿದ್ಯಲ್ಲ, ದುಡ್ಡು ಆಗುತ್ತೆ ಬಿಡು. ಯಾಕೆ ಹಾಗೆ ನೋಡ್ತಿದ್ಯಾ? ಅಮ್ಮ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಮ್ಮ. ಇಷ್ಟೆಲ್ಲ ಆದ್ಮೇಲೂ ಮುಚ್ಚಿಡಕ್ಕೆ ನನಗಿಷ್ಟ ಇಲ್ಲ. ನೀನು ಯಾರನ್ನಾದ್ರೂ ಲವ್ ಮಾಡ್ತಿದ್ಯೇನೆ? ಅಯ್ಯೋ ಇಲ್ಲಮ್ಮ. ಅಮ್ಮ,
ಏನು ಅಂತ ಪ್ರಶ್ನೆ ಕೇಳ್ತೀಯಮ್ಮ? ನಿನ್ ತಲೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಹೋಗಿ ಹೋಗಿ ಈ ಗಂಡು ಬೀರಿಗೆ ಲವ್ ಜಗತ್ತಿನ ಇತಿಹಾಸದಲ್ಲಿ ಲವ್ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲದೆ ಇರೋ ಏಕೈಕ ಹುಡುಗಿ ಈ ಗಂಡು ಬೀರಿ. ಏಯ್ ನೀನು ಸುಮ್ಮನಿರೆ ಅಮ್ಮ, ಅದೇನು ಅಂತ ಹೇಳು. ನಾನು ನಿನ್ನ ಹತ್ರ ಸುಳ್ಳು ಹೇಳಿದ್ನಮ್ಮ. ನನ್ನ ಅಕ್ಕ ಮತ್ತು ವಿಕ್ಕಿ ಭವನ ಒಂದು ಮಾಡಬೇಕು ಅಂತ ವಾಪಸ್ ಕೆಲ್ಸಕ್ಕೆ ಸೇರಿದ್ದು ಆ ಶುಂಠಿ ಶಂಕರನ್ ಕಂಪ್ನಿಗೆ ಅಮ್ಮ. ನನಗೆ ಮೊದಲೇ ಡೌಟ್ ಇತ್ತು ಕಣೆ. ಅಷ್ಟಕ್ಕೂ ನಾವೇ ಇವತ್ತು ನೋಡಿದ್ವಲ್ಲ, ನಾವು ಅಂದ್ಕೊಂಡಷ್ಟು ಕೆಟ್ಟವನಲ್ಲ ಕಣೆ ಅವನು. ಸಾಲದಕ್ಕೆ ಅದು ನಿಮ್ಮ ಅಣ್ಣನ ಕಂಪ್ನಿ ಕೂಡ ಹೌದು. ನಿನ್ಗೆಲ್ಲಿ ಇಷ್ಟ ಆಗುತ್ತೋ ಅಲ್ಲೇ ಕೆಲಸ ಮಾಡು. ನನ್ನ ಮುದ್ದು ಅಮ್ಮ. ಏನೇ ನಾನು ಒಂದ್ಸಲ ಮುದ್ಕೊಟ್ಟೆ ಅಂತ ನೀನು 2 ಸಲ ಮುದ್ಕೊಡ್ತಿದ್ಯಾ? ಹೌದು ಕಣೆ. ಏನೇ ಇವಾಗ? ಹೌದಾ? ಹೌದಾ? ಏನ್ರಿ ಮಾಡ್ತಾ ಇದ್ದೀರಾ ಈಗ? ಅಯ್ಯೋ ಏನೋ ಬೇರೆ ಮಾಡೋದಿದ್ಯಾ? ನಾನಂತೂ ಹೊರಟೆ. ಇಲ್ಲಿ ಸಾರಿಕಾ ನೋಡಿದರೆ ವಿಕ್ಕಿನೇ ಮದುವೆ ಆಗೋದು ಅಂತಿದ್ದಾಳೆ. ಅಲ್ಲಿ ಪರಿ ನೋಡಿದರೆ ಆರ್ತಿನ ವಿಕ್ಕಿ ಮನೆಯವರು ತಂದ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ ಅಂತಾಳೆ. ದೇವ್ರೆ, ಏನಪ್ಪ ನಿನ್ನ ಆಟ? ಪೇಪರಾ? ನಮ್ಮನೇಲಿ ಪೇಪರೇ ಹಾಕ್ಸೋದಿಲ್ವಲ್ಲ. ಬಿಡಿ ವಿಕ್ಕಿ ಅವರೇ, ನೀವು ಎಲ್ಲಿದ್ದೀರಾ ಅಂತನಾದ್ರೂ ಗೊತ್ತಾಗಲ್ವಾ? ಏನಿದೆ ಇಷ್ಟೊತ್ತಲ್ಲಿ? ಬಿಡಿ. ಯಾವಾಗ ಬಂದರೂ ಇದೊಂದೇ ಡೈಲಾಗ್ ಹೊಡಿತೀರಲ್ರಿ. ಹಗಲು ರಾತ್ರಿ ಮಾರ್ನಿಂಗ್ ಈವ್ನಿಂಗ್ ಈ ಡೈಲಾಗ್ ಮಾತ್ರ ಬಿಡಬೇಡಿ. ಬಂದಿದ್ದೀನಿ, ಇಷ್ಟು ಹತ್ರದಲ್ಲಿ ನಿಂತಿದ್ದೀನಿ ಅಂತ ಫೀಲ್ ಮಾಡಿ ಖುಷಿಯಾಗಿರೋದು ಬಿಟ್ಟು ಮೂಡ್ ಆಫ್ ಮಾಡ್ತೀರಲ್ರಿ. ಸುಮ್ಮನಿರಿ ನೀವು, ನಿಮಗೆ ಅರ್ಥ ಆಗಲ್ಲ. ಮೊದಲು ಬಿಡಿ. ಮನೇಲಿ ಯಾರಾದರೂ ನೋಡಿದ್ರೆ ಕಷ್ಟ. ಅಪ್ಪಗ್ದವ್ರು ನೋಡಿದ್ರೆ ಏನು ಮಾಡೋದು? ಒಳ್ಳೆ ಗೋಲ್ಡ್ ಕಂಡ್ರಿ ನಿಮ್ಮದು. ಅಲ್ಲ, ಮದುವೆ ಆದ್ಮೇಲೂ ಬೆಡ್ರೂಮಲ್ಲೂ ಇದೇ ಫೀಲಲ್ಲಿ ಇರ್ತೀರಾ? ಏನು ಕತೆ? ನಿಮ್ಮಂಥವ್ರು ಸೊಸೈಟಿ ಫೋಬಿಯಾ ರೀ. ಸಮಾಜದ CCTV ಅಂದರೆ ಭಯ ನಿಮಗೆ ಅಲ್ವಾ? ಹೀಗೆಲ್ಲ ಮಾಡಿದ್ರೆ ಭಯನೇ. ನನ್ನ ಪರಿಸ್ಥಿತಿ ನಿಮ್ಗೆ ಯಾವಾಗಲೂ ಅರ್ಥ ಆಗಲ್ಲ. ನನ್ನ ಪರಿಸ್ಥಿತಿನೂ ಯಾವನಿಗೂ ಅರ್ಥ ಆಗಲ್ವೇ? ನಾವಿಬ್ರು ಮದುವೆ ಆಗೋರು ಅಂತ ಎಲ್ರಿಗೂ ಗೊತ್ತಾಗಿದೆ. ಇನ್ನೇನ್ರಿ ಕಣ್ಣ ಮುಚ್ಚಾಲೆ, ಇನ್ ಮೇಲಿಂದ ರಾಜಾರೋಷವಾಗಿ ಎಂಟ್ರಿ ಕೊಡೋದೇ, ದಾಳಿ ಮಾಡ್ತಿರೋದೆ. ಹೌದಾ? ಏನ್ರಿ ನೀವು ನನ್ನ ಕಣ್ಣಿಗೆ ಕಣ್ಣಾಕಿದಿರಲ್ಲ? ಮನೇಲೇ ಮಾಡಿದ ರಂಗೋಲಿ ಪುಡಿ. ನಿಮ್ಮ ಕಣ್ಣಿಗೆ ಏನೂ ಆಗಲ್ಲ, ಚಿಂತೆ ಮಾಡಬೇಡಿ. ನಿಮ್ಮ ಕಂಪ್ನಿಲಿ ಅದೇನೋ ಹೇಳ್ತಾರಲ್ಲ, ಹಾಂ, ಆರ್ಗ್ಯಾನಿಕ್ ರಂಗೋಲಿ ಪುಡಿ. ಕಣ್ಣಿಗೆ ಕಾಣುವ ಸಾಧು ಪ್ರಾಣಿ ಅಲ್ಲ ರೀ ನೀವು, ಬಾಲೇ ಇದ್ದೀರಾ. ಈಗಲೇ ಹಿಂಗಾದ್ರೆ ಮದುವೆ ಆದ್ಮೇಲೆ ಇನ್ನೆಂಗೆ ಆಟಾಡ್ಸ್ತಿರೋ? ಅದನ್ನು ಮದುವೆ ಆದ್ಮೇಲೆ ನೋಡೋಣ. ಆಗಿದ್ರೆ ಈಗೇನು ನೋಡೋದು? ಕೆಲಸ ನೋಡಬೇಕು. ಕೆಲಸನಾ? ಏನ್ರಿ ಹೇಳ್ತಿದ್ದೀರಾ? ನಮ್ಮ ಮದುವೆ ಏನೋ ಫಿಕ್ಸ್ ಆಗಿದೆ. ಆದರೆ ಹುಡುಗ ಏನು ಮಾಡ್ಕೊಂಡಿದ್ದಾನೆ ಅಂತ ಯಾರಾದರೂ ಕೇಳಿದ್ರೆ ಹೀಗೆ ಪೋಲಿ ಅಲ್ಕೊಂಡಿದ್ದಾನೆ ಅಂತ ಹೇಳೋಕ್ಕಾಗುತ್ತಾ? ಮೊದಲು ಹೋಗಿ ಕೆಲ್ಸಕ್ಕೆ ಸೇರ್ಕೊಳ್ಳಿ. ಟಿಪಿಕಲ್ ಹೆಂಡತಿಯಾಗೋ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿದೆ ಅಂತ ಡೌಟೇ ಇಲ್ಲ. ಯಾವಾಗಲೂ ಮಾತಿಗಿಂತ ಕೆಲಸ ಜಾಸ್ತಿ ಮಾಡಬೇಕು. ಅಯ್ಯೋ, ನೀವು ಹೇಳೋದೆಚ್ಚ, ನಾನು ಮಾಡೋದೆಚ್ಚ. ನಮ್ಮ ಕಂಪ್ನಿಲೇ ಹೋಗಿ ಕೆಲಸ ಮಾಡ್ತೀನಿ. ಸುಹಾಸಿನಿ, ಯಾಕೋ ಇವತ್ತು ಮನೆ ಖಾಲಿ ಖಾಲಿ ಅನ್ನಿಸ್ತಾ ಇಲ್ವಾ?
ವೇದಾಂತ್ ಆ್ಯಸ್ ಯೂಶುವಲ್ ಬಿಸ್ನೆಸ್ ಕಡೆ ಗಮನ ಕೊಡ್ತಿದ್ದಾನೆ, ಅದಕ್ಕೆ ನಿಮ್ಗೆ ಹಾಗೆ ಅನ್ನಿಸ್ತಿದೆ. ನನಗೂ ಹಾಗೆ ಅನ್ನಿಸ್ತು. ಹಾಂ, ನಿಮ್ಗೆ ಇನ್ನೊಂದು ನ್ಯೂಸ್ ಗೊತ್ತಾ? ಬೆಳಗಿನ ಪೇಪರಲ್ಲಿ ಬಂದಿರೋ ವಿಷಯ ಎಲ್ಲ ಗೊತ್ತು. ಅದು ಬಿಟ್ಟು ಏನಾದರೂ ಬ್ರೇಕಿಂಗ್ ನ್ಯೂಸ್ ಇದೆಯಾ? ಒಂಥರ ಬ್ರೇಕಿಂಗ್ ನ್ಯೂಸೇ. ವಿಕ್ಕಿ ಕಾಲ್ ಮಾಡಿದ್ದ. ಮದುವೆ ಫಿಕ್ಸ್ ಆದ ಖುಷಿನಲ್ಲಿ ಇನ್ನು ಮುಂದೆ ವೇದಾಂತ್ ಜೊತೆ ಅವನು ಆಫೀಸ್ಗೆ ಹೋಗ್ತಾನಂತೆ. ಇದು ಪಕ್ಕಾ ಬ್ರೇಕಿಂಗ್ ನ್ಯೂಸೇ, ಡೌಟೇ ಇಲ್ಲ. ವಿಕ್ಕಿ ಅಂತವ್ರನ್ನ ನೋಡಿನೇ ನಮ್ಮ ಇಂಡಿಯಾಗೆ ಡೆವಲಪಿಂಗ್ ಕಂಟ್ರಿ ಅಂತ ಹೇಳಿರೋದು. ವೆರಿ ಫನಿ ಬಟ್ ಬೂರ್ ಜೋಕ್. ಹೆಂಡ್ತಿಗೆ ಅರ್ಥ ಆಗೋ ಜೋಕು ಇನ್ನು ಯಾವುದು ಬಂದೇ ಇಲ್ಲ ಅಂತ ಎಲ್ಲೋ ಓದಿದ ನೆನಪು. ಇವತ್ತು ಪ್ರೂವ್ ಆಯ್ತು ಬಿಡು. ಹೌದು, ಆ ನಿನ್ನ ಹಾಳ ತಮ್ಮ ಇಲ್ಲಿ? ನಿನ್ನೆ ಸ್ವಲ್ಪ ಕೊಡ್ತಿದ್ದ, ಅದಕ್ಕೆ ಇನ್ನೂ ಎದ್ದಿಲ್ಲ. ನೋಡಿ, ನೀವು ನನ್ನ ತಮ್ಮನ್ನ ಹಾಳಾದವನು ಅಂತೆಲ್ಲ ಕರಿಬೇಡಿ ಪ್ಲೀಸ್. ಇರೋದನ್ನ ಇರೋ ಥರ ಹೇಳಿದರೆ ಸಮಸ್ಯೆ ಅಂತ ಗಾದೆನೇ ಇದೆಯಲ್ಲ. ಅತ್ತೆ, ನೀವು ಮಾಡ್ತಿರೋದು ಸರಿನಾ? ಶ್ರೀಧರ್, ನನ್ನ ವಿಕ್ಕಿ ಮದುವೆ ಮಾಡ್ತೀನಿ ಅಂತ ಹೇಳಿ ಆ ಗತ್ತಿಗೆಟ್ ಪರದೇಸಿ ಆರ್ತಿ ಜೊತೆ ಮದುವೆ ಫಿಕ್ಸ್ ಮಾಡಿದಿರಲ್ಲ, ಏನತ್ತೆ ಇದೆಲ್ಲ? ನಿಮ್ಮ ಮಗನ ಖುಷಿ ಮುಂದೆ ನನ್ನ ಖುಷಿ ನಿಮ್ಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಸಮಾಧಾನ ಸಾರಿಕಾ, ಸಮಾಧಾನ. ವಿಕ್ಕಿ ಮದುವೆ ಆರ್ತಿ ಜೊತೆ ನಡೆಯುತ್ತೆ ಅಂತ ನಿನಗೆ ಯಾರು ಹೇಳಿದ್ದು? ವಿಕ್ಕಿ ನಿನ್ನನ್ನೇ ಮದುವೆ ಆಗ್ತಾನೆ, ಡೋಂಟ್ ವರಿ. ನಂಬಿಕೆಗೆ ಇನ್ನೊಂದು ಹೆಸರೇ ನಮ್ಮದು, ಗೊತ್ತಲ್ಲ? ಜಾಣ ಮರಿ. ಹೌದಾ? ಇದೇ ಖುಷಿ ಏನೂ ಇಲ್ವಾ? ಯಾರಿಲ್ಲ ಅಂದಿದ್ದು? ಎಲ್ಲ ಇದ್ದಾಗೆ ಇದೆಯಲ್ಲ. ಸಿಚುವೇಶನ್ಗೆ ಕೊಳ್ಳಿ ಇಟ್ಟು ಮೂಡ್ ಸ್ಪಾಯ್ಲ್ ಮಾಡೋದನ್ನ ಹುಡುಗಿರಿಂದನೇ ಕಲಿಬೇಕು ರೀ. ನಾನು ಕೇಳಿದ ಬರೀ ಒಂದು ಮುತ್ತು ರೀ. ಅದೆಲ್ಲ ಆಗಲ್ಲ, ಹೊರಡಿ ನೀವು. ನಮಗೆ ಧಮ್ಕಿನ? ನೀವು ಕೊಟ್ಟಿಲ್ಲ ಅಂದ್ರೆ ಏನಂತೆ, ನಾನೇ ಕೊಡ್ತೀನಿ. ಬೇಡ, ಸುಮ್ಮನೆ ನಿಂತ್ಕೊಳ್ಳಿ. ಬಾರ್ಡ್ರ್ ಕ್ರಾಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಕ್ರಾಸ್ ಮಾಡ್ತೀನಿ. ಏನು ಮಾಡ್ತೀರಾ? ಅಮ್ಮ, ಅದಿತಿ, ಅಂಜು. ರೀ ರೀ ಸುಮ್ಮನಿರ್ರಿ, ಅವ್ರನ್ನೆಲ್ಲ ಯಾಕೆ ಕರಿತಾ ಇದ್ದೀರಾ? ಹೇಗಿದೆ ನಮ್ಮ ಸೈನ್ಯ? ಬಾರ್ಡ್ರ್ ದಾಟಿದ್ರೆ ನಮ್ಮ ಸೈನ್ಯಕ್ಕೆ ಏನು ಬೇಕಾದರೂ ಆ್ಯಕ್ಷನ್ ತಗೊಳ್ಳಿ ಅಂತ ಪರ್ಮಿಷನ್ ಕೊಟ್ಬಿಡ್ತೀನಿ. ಕೊಡ್ಲಾ? ಹಾಯ್ ಫ್ರೆಂಡ್ಸ್, ನಾನು ನಮ್ಮ ಹುಡುಗಿ ಮನೆಗೆ ಬಂದಿದ್ದೆ. ಏನಿಲ್ಲ, 4 ಮಾತಾಡಿ ಒಂದು ಮುತ್ತು ಕೇಳಿದೆ ಅಷ್ಟೇ, ಅದಕ್ಕೆ ಸೈನ್ಯ ಕರೆಸ್ಬಿಡ್ತೀನಿ. ಇಲ್ಲಿ ಮುತ್ತೆಲ್ಲ ಕೊಡೋಕ್ಕಾಗಲ್ಲ ಅಂದರು. ಬೆಲೆನೇ ಇಲ್ಲ, ಬರೀ ಕೊಲೆ. ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟು. ಸೊ ಬಾಯ್ಸ್, ಯಾರು ನಿಮ್ಮ ಹುಡುಗಿ ಮನೆಗೆ ಹೋಗ್ಬೇಡಿ. ಇನ್ನು ಕತೆ ಹೇಳ್ತಿರ್ತೀರೋ ಅಥವಾ ಆಫೀಸಿಗೆ ಹೋಗಿ ಕೆಲ್ಸಕ್ಕೆ ಜಾಯ್ನ್ ಆಗ್ತಿರೋ? ರೀ ರೌಡಿನಾದ್ನಿ, ನಿಮ್ಮ ಸಹವಾಸ ಮಾಡಿ ಮಾಡಿ ಆರ್ತಿಯವರು ಕೂಡ ನಾಗವಲ್ಯಾಗಿ ಬದಲಾಗಿದ್ದಾರೆ. ಆದಷ್ಟು ಬೇಗ ಯಾವುದಾದ್ರೂ ಮಂಡಲ ಹಾಕಿ ನಮ್ಮ ಹುಡುಗಿನ ವಾಪಸ್ ಕೊಡ್ರಿ. ಅಯ್ಯೋ.